ಹಾಯ್ ಎಲ್ರಿಗೂ ನಮಸ್ಕಾರ. ರಾಜಕೀಯ ಸಿನಿಮಾ ರಂಗಕ್ಕೆ ಸ್ವಾಗತ. ಫೈನಲಿ ಇಂಡಿಯಾದ ಮೋಸ್ಟ್ ಅವೈಟೆಡ್ ಸಿನಿಮಾ ರಾಮಾಯಣದ ರಾಮ ಗ್ಲಿಮ್ಸ್ ರಿಲೀಸ್ ಆಗಿದೆ. ಬನ್ನಿ ಟೀಸರ್ ಹೇಗಿದೆ ಅಂತ ನೋಡೋಣ. ಮತ್ತು ರಾಮಾಯಣದ ಗ್ಲಿಮ್ಸ್ ಮೇಲೆ ತುಂಬ ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾ ಇದ್ದಾರೆ. ಅದು ಯಾಕೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಿದ್ದಾರೆ ಅಂತ ಅದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಜುವಲ್ಸ್ ವಿಚಾರಕ್ಕೆ ಬರೋದಾದರೆ ಇಟ್ಸ್ ಟೋಟಲಿ ಮೈಂಡ್ ಬ್ಲೋಯಿಂಗ್. ವಿಶ್ವದ ಬೆಸ್ಟ್ VFX ಕಂಪನಿ DNEG ಅವರು ಇದನ್ನು ಹ್ಯಾಂಡಲ್ ಮಾಡಿದ್ದಾರೆ. DNEG ಅನ್ನೋದು ಏನು ಸಣ್ಣ ಕಂಪ್ನಿ ಅಲ್ಲ, ಇದು ವರ್ಲ್ಡ್ ವೈಡ್ ಹೆಸರಾಂತ ಆಸ್ಕರ್ ವಿನ್ನಿಂಗ್ VFX ಸ್ಟುಡಿಯೋ. ಇವರು ಕೆಲಸ ಮಾಡಿರೋ ಹಾಲಿವುಡ್ ಸಿನಿಮಾಗಳ ಲಿಸ್ಟ್ ನೋಡಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರ. ಇವರು ಕೆಲಸ ಮಾಡಿದಂಥ ಮೋಸ್ಟ್ ಆಫ್ ದ ಸಿನಿಮಾಗಳು ಆಸ್ಕರನ್ನು ವಿನ್ ಆಗಿದ್ದಾವೆ. ಅದರಲ್ಲಿ ಇನ್ಸೆಪ್ಷನ್, ಇಂಟರ್ಸ್ಟೆಲ್ಲಾರ್, ಎಕ್ಸ್ ಮಿಷಿನ, ಬ್ಲೇಡ್ ರನ್ನರ್, ಫಸ್ಟ್ ಮ್ಯಾನ್, ಟೆನೆಂಟ್ ಮತ್ತು ಡ್ಯೂನ್ ಪಾರ್ಟ್ 1 ಮತ್ತು ಪಾರ್ಟ್ 2 ಸಿನಿಮಾಗಳು ಕೂಡ ಇದ್ದಾವೆ. ನಾವು ನೋಡುವಂಥ ಪ್ರತಿ ದೊಡ್ಡ ಆ್ಯಕ್ಷನ್ ಸಿನಿಮಾದಲ್ಲೂ ಕೂಡ ಇವರ ಕೈ ಚಳಕ ಇದ್ದೇ ಇರುತ್ತೆ. ಮಾರ್ವೆಲ್ ಮೂವೀಸ್ ಆಗಿರ್ಬೋದು, DC ಮೂವೀಸು, ಹ್ಯಾರಿ ಪಾಟರು, ಜೇಮ್ಸ್ ಬಾಂಡು, ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್, ಹೀಗೆ ಹೇಳ್ತಾ ಹೋದರೆ ಲಿಸ್ಟ್ ಬೆಳೀತಾನೆ ಹೋಗುತ್ತೆ. ಇದು DNEG ಬಗ್ಗೆ ಒಂದು ಸಣ್ಣ ಮಾಹಿತಿ ಅಷ್ಟೆ, ಯಾಕಂದರೆ ಅವರ ಕೆಲಸ ಹೇಗೆ ಮಾಡಿದ್ದಾರೆ ಅನ್ನೋದನ್ನ ನಿಮಗೆ ತಿಳಿಸ್ಬೇಕಾಗಿತ್ತು, ಅದನ್ನು ತಿಳಿಸಿದ್ದೀನಿ. ಇನ್ನು ರಾಮಾಯಣದ ವಿಜುವಲ್ಸ್ ವಿಚಾರಕ್ಕೆ ಬರೋದಾದರೆ ಅರಮನೆ ಇರಲಿ, ರಥದ ಸೀಕ್ವೆನ್ಸ್ ಇರಲಿ, ಪ್ರತಿಯೊಂದು ಫ್ರೇಮ್ ಕೂಡ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಿದೆ. ಕೆಲವು ಕಡೆ ಸ್ವಲ್ಪ ಕಾರ್ಟೂನಿಶ್ ಅನಿಸಿದ್ರೂ ಡೀಟೇಲಿಂಗ್ ಮಾತ್ರ ತುಂಬ ಸಖತ್ತಾಗಿದೆ. ರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ಅವರು ಪರ್ಫೆಕ್ಟಾಗಿ ಸೆಟ್ ಆಗಿದ್ದಾರೆ. ಒಂದು ಶಾಂತವಾದ ಲುಕ್ಕು, ಮ್ಯಾನರಿಸಮ್ಮು ಎಲ್ಲವೂ ಆನ್ ಪಾಯಿಂಟ್ ಇದೆ. ಇನ್ನು ಯಾವುದೇ ಡೈಲಾಗ್ಸ್ ಇಲ್ಲ ಅಂದ್ರೂ ಕೂಡ ಅವರ ಪ್ರೆಸೆನ್ಸ್ ತುಂಬಾ ಪವರ್ಫುಲ್ಲಾಗಿ ಕಾಣಿಸ್ತಿದೆ ಸ್ಕ್ರೀನ್ ಮೇಲೆ. ಈ ಸಿನಿಮಾಗೆ ಮ್ಯೂಸಿಕ್ನ ಕೊಡ್ತಾ ಇರೋದು AR ರೆಹಮಾನ್ ಅವರು. ಅವ್ರ ಜೊತೆಗೆ ಹಾಲಿವುಡ್ನ ಹ್ಯಾನ್ಸ್ ಜಿಮ್ಮರು ಕೂಡ ಸೇರಿಕೊಂಡಿದ್ದಾರೆ. ಇವರಿಬ್ಬರು ಸೇರಿದ ಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಯಾವ ಥರ ಇರುತ್ತೆ ಅನ್ನೋದನ್ನ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕನ್ನಡಿಗರಾಗಿ ನಮಗೆ ಮೈನ್ ಅಟ್ರಾಕ್ಷನ್ ಅಂದರೆ ಅದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಲಂಕಾಧಿಪತಿ ರಾವಣನಾಗಿ ಒಂದು ಬ್ಯಾಕ್ ಶಾಟ್ ಅಷ್ಟೇ ತೋರಿಸಿದ್ದಾರೆ, ಹೆಚ್ಚಿಗೆ ಏನು ಯಶ್ ಅವ್ರ ಬಗ್ಗೆ ಇಲ್ಲಿ ಬಿಟ್ಕೊಟ್ಟಿಲ್ಲ. ಯಶ್ ಅವರ ಸ್ವ್ಯಾಗು ರಾವಣನ ಪಾತ್ರಕ್ಕೆ ಮ್ಯಾಚ್ ಆಗೋ ರೀತಿ ಅದ್ಭುತವಾಗಿದೆ. ಬಟ್ ಪುಷ್ಪಕ ವಿಮಾನದ VFX ಇನ್ನೂ ಕೂಡ ಇಂಪ್ರೂವ್ ಆಗ್ಬೋದಿತ್ತು ಅಂತ ನನಗನ್ನಿಸ್ತು. ಬರೋಬ್ಬರಿ 4,000 ಕೋಟಿ ಬಜೆಟ್ ಅಂದರೆ ಸುಮ್ಮನೆ ಅಲ್ಲ, ಅದು ಸ್ಕ್ರೀನ್ ಮೇಲೆ ಎದ್ದು ಕಾಣ್ತಾ ಇದೆ. ಇದು ಬರೀ ಸಿನಿಮಾ ಅಷ್ಟೇ ಅಲ್ಲ, ಇಂಡಿಯನ್ ಸಿನಿಮಾ ಹಿಸ್ಟ್ರಿನಲ್ಲೇ ಒಂದು ಬೆಸ್ಟ್ ಈವೆಂಟ್ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಡೌಟೇ ಇಲ್ಲ. ಇನ್ನು ರಾಮಾಯಣ ಟೀಸರ್ನ ನೆಗೆಟಿವ್ ಕಮೆಂಟ್ಸ್ ವಿಚಾರಕ್ಕೆ ಬರೋದಾದರೆ ಅದಕ್ಕೆ ತುಂಬಾ ಕಾರಣಗಳಿದ್ದಾವೆ. ಮೊದಲನೇದು ಆದಿಪುರುಷ್ ಜೊತೆ ಹೋಲಿಕೆ ಮಾಡ್ತಿರೋದು. ಜನರು ಇನ್ನೂ ಆದಿಪುರುಷ್ ಸಿನಿಮಾದ ಎಫೆಕ್ಟ್ನಿಂದ ಹೊರಗಡೆ ಬಂದಿಲ್ಲ. ಈ ಟೀಸರ್ ನೋಡಿದಾಗ ಅದೇ ರೀತಿ CGI ಮತ್ತು ಕಾರ್ಟೂನಿಶ್ ಫೀಲ್ ಬಂದಿದೆ. ಹಾಗಾಗಿ ನೆಟ್ಟಿಗರು ಇದನ್ನು ಆದಿಪುರುಷ್ 2 ಅಂತ ಟ್ರಾಲ್ ಮಾಡ್ತಾ ಇದ್ದಾರೆ. ಇನ್ನು ಎರಡನೇ ಪಾಯಿಂಟ್ VFX ಮತ್ತು AI ಲುಕ್ಕು. ಸಿನಿಮಾದ ಬಜೆಟು 4,000 ಕೋಟಿ ಅಂತ ಹೇಳ್ತಾ ಇದ್ದಾರೆ, ಆದರೆ ಟೀಸರ್ನಲ್ಲಿರೋ ವಿಜುವಲ್ಸು ತುಂಬ ಆರ್ಟಿಫಿಷಿಯಲಾಗಿ ಕಾಣಿಸ್ತಿದೆ ಅಂತ ಕೆಲವರ ಕಂಪ್ಲೇಂಟು. ಇನ್ನು ಮೂರನೇ ಪಾಯಿಂಟ್ ಬರೋದಾದರೆ ಅದು ರಣಬೀರ್ ಕಪೂರ್ ಅವರ ಕ್ಯಾಸ್ಟಿಂಗು. ರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ಅವ್ರನ್ನ ಎಲ್ಲರೂ ಒಪ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅವರು ಈ ಪಾತ್ರಕ್ಕೆ ಸ್ವಲ್ಪ ಏಜ್ ಆಗಿ ಕಾಣ್ತಾರೆ ಮತ್ತು ಅವ್ರ ಮುಖದಲ್ಲಿ ದೈವಿಕ ಕಣೆ ಇಲ್ಲ ಅಂತ ಕೆಲವರು ವಾದ ಮತ್ತು ಕಮೆಂಟು ಕೂಡ. ಇನ್ನು ನಾಲ್ಕನೇ ಪಾಯಿಂಟ್ ಬರೋದಾದರೆ ಪ್ರಮೋಷನ್ ಸ್ಟ್ರಾಟಜಿ. ಈ ಸಿನಿಮಾದ ಮೊದಲ ಝಲಕ್ಕನ್ನು ಅಮೇರಿಕಾದಲ್ಲಿ ತೋರಿಸಿ ಆಮೇಲೆ ಇಂಡಿಯಾದಲ್ಲಿ ರಿಲೀಸ್ ಮಾಡ್ತಿರೋದು ಭಾರತದಲ್ಲಿರೋ ಫ್ಯಾನ್ಸ್ಗೆ ಸ್ವಲ್ಪ ಬೇಸರ ತರಿಸಿದೆ. ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಸಿನಿಮಾ, ಆದರೆ ನಮಗಿಂತ ಮೊದಲು ವಿದೇಶದಲ್ಲಿ ಇದನ್ನು ತೋರಿಸಿ ಅವ್ರಿಗೆ ಯಾಕೆ ಪ್ರಾಮುಖ್ಯತೆ ಕೊಡ್ತಿರೋದು ಅನ್ನೋದು ಕೆಲವರ ವಾದ. ಇನ್ನು ಕೊನೆಯ ಪಾಯಿಂಟ್ ಹೇಳೋದಾದರೆ ಸಿನಿಮಾ ಪೂರ್ತಿ ಸ್ಟುಡಿಯೋದೊಳಗಡೆ ಶೂಟ್ ಮಾಡಿದ್ದಾರೆ. ರಿಯಲಿಸ್ಟಿಕ್ ಲೊಕೇಶನ್ ಫೀಲು ಎಲ್ಲೂ ಬರ್ತಾ ಇಲ್ಲ. ಎಲ್ಲವೂ ಗ್ರೀನ್ ಮ್ಯಾಟ್ ಅಥವಾ ವರ್ಚುವಲ್ ಪ್ರೊಡಕ್ಷನ್ ಅಂತ ಈಸಿಯಾಗಿ ಗೊತ್ತಾಗುತ್ತೆ ಅನ್ನೋದು ಸಿನಿಪ್ರಿಯರ ಅಭಿಪ್ರಾಯ. ಇದು ಬರೀ ಗ್ಲಿಮ್ಸ್ ಅಷ್ಟೇ. ಸಿನಿಮಾ ರಿಲೀಸ್ ಆಗೋಕ್ಕೆ ಇನ್ನೂ ತುಂಬಾ ಟೈಮ್ ಇದೆ. ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆನೇ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ನಾವೇ ಡಿಸೈಡ್ ಮಾಡ್ಕೊಳ್ಳೋದು ಬೇಡ. ಎಲ್ಲರೂ ಫೀಡ್ಬ್ಯಾಕ್ನ ಸಿನಿಮಾ ತಂಡ ತಗೊಂಡು VFXನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ತುಂಬಾ ಚಾನ್ಸ್ ಇದೆ. ನಿಮಗೆ ಈ ಗ್ಲಿಮ್ಸ್ನಲ್ಲಿ ಯಾವ ಸೀನ್ ಇಷ್ಟ ಆಯಿತು? ರಣಬೀರ್ ರಾಮನಾಗಿ ಇಷ್ಟ ಆದ್ರಾ ಅಥವಾ ರಾವಣನಾಗಿ ಯಶ್ ಎಂಟ್ರಿಗೆ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರಾ? ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.